ಪ್ರತಿ ವೀಕೆಂಡ್ ತರ ಈ ವೀಕೆಂಡ್ ಕೂಡ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಮೇಲೆ ನಾವು ರಿಸರ್ಚ್ ಮಾಡಿದ್ದೇವೆ. ಇವತ್ತಿನ ವಿಷಯ ಚೈನಾ. ಗೆಳೆಯರೆ, ಚೈನಾ ದೇಶದ ಬಗ್ಗೆ ನೀವು ಕೇಳಿರ್ತೀರಾ, ಚೈನಾ ದೇಶದ ಪ್ರಾಡಕ್ಟ್ ಅನ್ನು ಕೂಡ ನೀವು ಯೂಸ್ ಮಾಡಿರ್ತೀರಾ. ಆದರೆ ಇವತ್ತು ನಾನು ನಿಮಗೆ ಚೈನಾದಲ್ಲಿ ಇರುವಂತಹ ಕೆಲವೊಂದು ವಿಚಿತ್ರವಾದ ವಿಷಯಗಳು ಮತ್ತು ಕೆಲವೊಂದು ಅದ್ಭುತವಾದ ವಿಷಯಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಒಂದು ಮಾಹಿತಿ ಕೊಡ್ತೇನೆ. ಗೆಳೆಯರೆ, ಚೈನಾ ಅಂತಂದ ತಕ್ಷಣ ನಮಗೆ ನೆನಪಾಗೋದು ಕೊರೋನಾ ವೈರಸ್. ವುಹಾನ್ ಅನ್ನೋ ಯೂನಿವರ್ಸಿಟಿಯಲ್ಲಿ ಚೈನಾ ಒಂದು ವಿಚಿತ್ರವಾದಂಥ ಎಕ್ಸ್ಪೆರಿಮೆಂಟ್ ಮಾಡಿತ್ತು. ಒಂದು ವೈರಸ್ ಅನ್ನ ಕ್ರಿಯೇಟ್ ಮಾಡಿ ಆ ವೈರಸ್ ಅನ್ನ ಬೇರೆ ದೇಶದಲ್ಲಿ ಹರಡಿಸಿದ್ರೆ ಆ ದೇಶದ ಪರಿಸ್ಥಿತಿ ಮತ್ತೆ ಆ ಎಕನಾಮಿಕ್ ಸರ್ವನಾಶ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದ ಒಂದು ವೈರಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇತ್ತು. ಅದರ ಹೆಸರು ಕೊರೋನಾ ವೈರಸ್. ಈ ಒಂದು ವೈರಸ್ ಇಡೀ ವಿಶ್ವವನ್ನೇ ಲಾಕ್ಡೌನ್ ಅನ್ನೋ ಪರಿಸ್ಥಿತಿಗೆ ಕಾರಣವಾಗುತ್ತೆ. ಚೈನಾದ ಹಿಸ್ಟ್ರಿ ತೆಗೆದು ನೋಡಿದ್ರೆ ಚೈನಾ ಈ ಥರ ಎಕ್ಸ್ಪೆರಿಮೆಂಟ್ ಮೊದಲಿಂದ ಕೂಡ ಮಾಡ್ತಾನೆ ಬಂದಿದೆ. 1958ರಲ್ಲಿ ಮಾವ್ ಜುಡಾಂಗ್ ಅನ್ನುವಂಥ ಲೀಡರ್ ಒಂದು ವಿಚಿತ್ರವಾದಂಥ ಕ್ಯಾಂಪೇನ್ ಮಾಡ್ತಾನೆ, 4 ಪೆಸ್ಟ್ ಕ್ಯಾಂಪೇನ್. ಈ ಕ್ಯಾಂಪೇನ್ ಕಿಲ್ ದ ಸ್ಪ್ಯಾರೋ ಅನ್ನೋ ಹೆಸರಿಂದ ಕೂಡ ತುಂಬಾ ಫೇಮಸ್. ಈ ಕ್ಯಾಂಪೇನ್ ಯಾಕೆ ಮಾಡ್ತಾರೆ ಅಂದ್ರೆ, ಈ ಸ್ಪ್ಯಾರೋಗಳು ಅಂದ್ರೆ ಗುಬ್ಬಚ್ಚಿಗಳು, ಅವರು ಅಗ್ರಿಕಲ್ಚರ್ ಅಂದ್ರೆ ಹೊಲ ಗದ್ದೆಗಳಲ್ಲಿ ಬೆಳೆದಿರುವಂತ ಕಾಳುಗಳು ಗುಬ್ಬಚ್ಚಿಗಳು ತಿಂತಾ ಇವೆ ಅಂತ ಹೇಳಿ ಅವರು ಗುಬ್ಬಚ್ಚಿಗಳಿಗೆ ಹುಡುಕಿ ಸಾಯಿಸ್ತಾರೆ. ಈ ಕ್ಯಾಂಪೇನ್ ಮೊದಲನೇ ದಿನವೇ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಗುಬ್ಬಚ್ಚಿಗಳಿಗೆ ಚೈನೀಸ್ ಜನ ಸಾಯಿಸ್ತಾರೆ. ಯಾಕಂದ್ರೆ ಆ ಗುಬ್ಬಚ್ಚಿಗಳು ಇವರ ಕಾಳುಗಳು ತಿಂತಾ ಇವೆ ಅಂತ ಹೇಳಿ. ಆದ್ರೆ 3 ವರ್ಷದಲ್ಲೇ ಆ ಪಕ್ಷಿಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ಅಲ್ಲಿನ ಇರುವಂತ ಎಲ್ಲ ಗಿಡಗಳಿಗೆ ಹುಳಗಳು ಹತ್ತಿ ಎಲ್ಲ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ವೇಸ್ಟ್ ಆಗಿಬಿಡ್ತದೆ. ಇದರಿಂದ 1961ರಲ್ಲಿ ಚೈನಾದ ಜನ ಊಟಕ್ಕೂ ಇಲ್ಲದೆ ಜನ ತಮ್ಮ ಪ್ರಾಣ ಕಳ್ಕೊಂಡ್ಬಿಡ್ತಾರೆ. ವಿಶ್ವದಲ್ಲೇ ಅತ್ಯಂತ ಲಾಂಗೆಸ್ಟ್ ಟ್ರಾಫಿಕ್ ಜಾಮ್ ಅಲ್ಲಿ ಕೂಡ ಚೈನಾದ ಹೆಸರಿದೆ. ನೀವು ಟ್ರಾಫಿಕ್ ಜಾಮ್ ಅಂದ್ರೆ 1 ಗಂಟೆ 2 ಗಂಟೆ 3 ಗಂಟೆವರೆಗೂ ಕೇಳಿರ್ತೀರಾ. ಚೈನಾದಲ್ಲಿ ಈ ಟ್ರಾಫಿಕ್ ಜಾಮ್ ಬರೋಬ್ಬರಿ 12 ದಿವಸದವರೆಗೂ ಆಗಿತ್ತು. ಚೈನಾ ವಿಶ್ವದಲ್ಲೇ ಡೂಪ್ಲಿಕೇಟ್ ಮಾರ್ಕೆಟ್ ಕೂಡ ತುಂಬಾ ಫೇಮಸ್. ಅವರು ನಾರ್ಮಲ್ ಒಂದು ಸಣ್ಣ ಚಿಪ್ಸ್ ಪ್ಯಾಕೆಟ್ ಇಂದ ಲಕ್ಸರಿಯಸ್ ಕಾರ್ ವರೆಗೂ ಕೂಡ ಡೂಪ್ಲಿಕೇಟ್ ಆಗಿ ಪ್ರೊಡ್ಯೂಸ್ ಮಾಡ್ತಾರೆ. ಬೇರೆ ಚೈನಾದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ತಿಳ್ಕೊಬೇಕು ಅಂದ್ರೆ, ಅಲ್ಲಿನ ಕ್ಯಾಪಿಟಲ್ ಬೀಜಿಂಗ್ ಅಲ್ಲಿ ಇರುವಂತಹ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಈ ಏರ್ಪೋರ್ಟ್ ಒಂದು ಸ್ಟಾರ್ ಫಿಶ್ ನ ಡಿಸೈನ್ ಮೇಲೆ ಇವರು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಈ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಚಂದವಾಗಿ ಇದೆ ಅಂತಂದ್ರೆ, ಎಷ್ಟೋ ಕಂಟ್ರಿ ಜನ ಇದು ಕೇವಲ ಈ ಏರ್ಪೋರ್ಟ್ ನೋಡೋಕ್ಕೂ ಕೂಡ ಈ ದೇಶಕ್ಕೆ ಬರ್ತಾರೆ. ಗೆಳೆಯರೆ, ಚೈನಾದ ಬುಲೆಟ್ ಟ್ರೈನ್ ಸ್ಪೀಡ್ ಎಷ್ಟು ಅಂದ್ರೆ 1 ಗಂಟೆಗೆ ಸುಮಾರು 400 ಕಿಲೋಮೀಟರ್ ಅಷ್ಟು ವೇಗವಾಗಿ ಈ ಬುಲೆಟ್ ಟ್ರೈನ್ಗಳು ಟ್ರಾವೆಲ್ ಮಾಡ್ತವೆ. 2008ರಲ್ಲಿ ಚೈನಾದಲ್ಲಿ ಕೇವಲ 2 ಹೈ ಸ್ಪೀಡ್ ಟ್ರೈನ್ಗಳಿದ್ವು. ಆದರೆ 2015ರ ಮಟ್ಟಿಗೆ ಚೈನಾ ಯಾವ ಮಟ್ಟಕ್ಕೆ ಟ್ರಾನ್ಸ್ಫಾರ್ಮೇಶನ್ ಮಾಡ್ತದೆ ಅಂದ್ರೆ, ಈ ಬುಲೆಟ್ ಟ್ರೈನ್ ಇಡೀ ವಿಶ್ವದಲ್ಲೇ ಫೇಮಸ್. ಇಲ್ಲಿ ಗ್ಯಾಂಗ್ಜಿನ್ ಅನ್ನೋ ಮೆಟ್ರೋ ರೈಲ್ವೆ ಸ್ಟೇಷನ್ ನೀವು ನೋಡ್ಬೇಕು. ಈ ಗ್ಯಾಂಗ್ಜಿನ್ ರೈಲ್ವೆ ಸ್ಟೇಷನ್ ಎಷ್ಟು ಚಂದವಾಗಿದೆ ಅಂತಂದ್ರೆ, ಟೂರಿಸ್ಟ್ಗಳು ಬಂದು ತುಂಬಾ ಕಾಲ ಕಳೆದು ಈ ಒಂದು ಮೆಟ್ರೋ ಸ್ಟೇಷನ್ ಅಲ್ಲಿ. ಚೈನಾದ ಕಾಮರ್ಸ್ ಹಬ್ ಮತ್ತು ಲಾರ್ಜೆಸ್ಟ್ ಸಿಟಿ ಆಗಿರುವಂತಹ ಶಾಂಘೈ ರೈಲ್ವೆ ಸ್ಟೇಷನ್ ಪ್ರತಿ ದಿನ ಇಲ್ಲಿಂದ 10 ಲಕ್ಷಕ್ಕೂ ಹೆಚ್ಚು ಪ್ಯಾಸೆಂಜರ್ ರೈಲ್ವೆ ಟ್ರಾವೆಲ್ ಮಾಡ್ತಾರಂತೆ. ಚೈನಾ ತನ್ನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲಿ ಕೂಡ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸುವಂತ ಇನ್ಫ್ರಾಸ್ಟ್ರಕ್ಚರ್ ಚೈನಾದಲ್ಲಿ ಇದೆ. ವರ್ಲ್ಡ್ಸ್ ಲಾಂಗೆಸ್ಟ್ ಒಂದು ಬ್ರಿಡ್ಜ್ ಕೂಡ ಚೈನಾದಲ್ಲಿ ಇದೆ. ಇದರ ಲೆಂತ್ ಎಷ್ಟು ಅಂದ್ರೆ 166 ಕಿಲೋಮೀಟರ್. ಇದು ಕೇವಲ 2 ವರ್ಷದಲ್ಲೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಚೈನಾದ ಸ್ಕೈ ಸ್ಕ್ರಾಪರ್ಸ್ ಯಾವ ಮಟ್ಟಕ್ಕೆ ಇದಾವೆ ಅಂತಂದ್ರೆ, ರಾತ್ರಿ ಹೊತ್ತು ಇಲ್ಲಿನ ಬಿಲ್ಡಿಂಗ್ಸ್ಗಳು, ಇಲ್ಲಿನ ಲೈಟಿಂಗ್ಸ್ಗಳು ನೋಡಿದ್ರೆ ಒಂದು ಮಾಯಾ ಲೋಕಕ್ಕೆ ಬಂದಿರೋ ಹಾಗೆ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಒಂದು ಅಪಾರ್ಟ್ಮೆಂಟ್ ಇದೆ ಚೈನಾದಲ್ಲಿ. ಆ ಅಪಾರ್ಟ್ಮೆಂಟ್ ಹೆಸರು ದ ರೆಜೆಂಟ್ ಇಂಟರ್ನ್ಯಾಷನಲ್ ಅಪಾರ್ಟ್ಮೆಂಟ್. ಈ ಅಪಾರ್ಟ್ಮೆಂಟ್ ವಿಶೇಷತೆ ಏನು ಅಂದ್ರೆ,
ನಾವು ನಾರ್ಮಲ್ ಅಪಾರ್ಟ್ಮೆಂಟಲ್ಲಿ 1,000-2,000 ಜನ ಇರೋದನ್ನ ಕೇಳಿರ್ತೇವೆ. ಚೈನಾದಲ್ಲಿ ಇದು ಒಂದೇ ಅಪಾರ್ಟ್ಮೆಂಟಲ್ಲಿ ಸುಮಾರು 25,000 ಜನ ವಾಸವಾಗಿದ್ದಾರೆ. ಬೇರೆ ಬೇರೆ ಬಿಲ್ಡಿಂಗ್ ಅಲ್ಲ, ಕೇವಲ ಒಂದೇ ಬಿಲ್ಡಿಂಗ್ ಅನ್ನೋ ಅಪಾರ್ಟ್ಮೆಂಟಲ್ಲಿ 25,000 ಜನ. ಇಲ್ಲಿ ಶಾಪಿಂಗ್ ಮಾಲ್ ಇದೆ, ಸ್ಕೂಲ್ ಇದೆ, ಕಾಲೇಜಸ್ಗಳಿವೆ, ತುಂಬ ಕಂಪ್ನೀಸ್ಗಳು ಕೂಡ ಇಲ್ಲಿದ್ದಾವೆ. ಮತ್ತೆ ಇಲ್ಲಿ ಸ್ಪೋರ್ಟ್ಸ್ ಸ್ಟೇಡಿಯಂಗಳು ಕೂಡ ಈ ಒಂದು ಅಪಾರ್ಟ್ಮೆಂಟಲ್ಲಿ ಇದೆ ಅಂತೆ. ಚೈನಾದ ಹಾಂಗ್ಕಾಂಗ್ ವಿಶ್ವದಲ್ಲೇ ಅತ್ಯಂತ ಕಾಸ್ಟ್ಲಿಯಸ್ಟ್ ಸಿಟಿಯಲ್ಲಿ ಒಂದು. ಇಲ್ಲಿ ಕಾಫಿನ್ ಅಪಾರ್ಟ್ಮೆಂಟ್ ಅಂತ ಕೆಲವೊಂದು ರೂಮ್ಸ್ ಅವೈಲೇಬಲ್ ಇರುತ್ತೆ. ಇದಕ್ಕೆ ಕೇಜ್ ರೂಮ್ಸ್ ಅಂತ ಕೂಡ ಕರೀತಾರೆ. ಈ ರೂಮ್ಸ್ ಎಷ್ಟು ಚಿಕ್ಕದಾಗಿದ್ದಾವೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಮಲಗೋದಕ್ಕೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟೇ ಸ್ಪೇಸ್ ಈ ರೂಮ್ ಅಲ್ಲಿ ಸಿಗ್ತವೆ. ಇದಿಷ್ಟೇ ರೂಮ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 15 ಸ್ಕ್ವೇರ್ ಫುಟ್, ನಮ್ಮ ಬಾತ್ರೂಮ್ಗಿಂತೂ ಚಿಕ್ಕದಾಗಿರುವಂತ ಕೋಣೆಗಳು. ಈ ಚಿಕ್ಕದಾದಂತ ಕೋಣೆಯಲ್ಲಿ ಕೇವಲ ಬೆಡ್, ಸಣ್ಣದಾದಂಥ ಕಿಚನ್, ಟಿವಿ ಮತ್ತು ಟಾಯ್ಲೆಟ್ಗಳು ಕೂಡ ಅಲ್ಲೇ ಪ್ಲೇಸ್ ಮಾಡಿರ್ತಾರೆ. ಗೆಳೆಯರೆ, ಈಗ ಚೈನೀಸ್ ಜನರು ಊಟ ಮಾಡುವಂತ ಪದ್ಧತಿ, ಭೂಮಿ ಮೇಲೆ ಇರುವಂತ ಎಲ್ಲ ಅನಿಮಲ್ಸ್ಗೂ ತಿನ್ನೋರು ಅಂತ ಯಾರಾದ್ರೂ ಇದ್ರೆ ಅವರು ಚೈನೀಸ್ ಜನ ಮಾತ್ರ. ಅವರು ಕತ್ತೆಗಳು ತಿಂತಾರೆ, ಮಂಗಗಳು ತಿಂತಾರೆ, ನಾಯಿಗಳಿಗಂತೂ ಹಿಡ್ಕೊಂಡು ತಿಂತಾರೆ. ಕಪ್ಪೆ, ಸ್ನೇಕ್, ಸ್ಕಾರ್ಪಿಯೋ ಅಂದ್ರೆ ಚೇಳು, ಮತ್ತೆ ಇವರೊಂದು ಸ್ಪೆಷಲ್ ಚಟ್ನಿ ಯಾವುದಂದ್ರೆ ಇರುವೆಯಿಂದ ಮಾಡಿರುವಂತ ಚಟ್ನಿಗಳನ್ನು ಕೂಡ ಅವ್ರು ಹಂಗೆ ತಿಂದ್ಬಿಡ್ತಾರೆ. ಇದಷ್ಟೇ ಅಲ್ಲದೆ ಇವರು ಕೆಲವೊಂದು ಜೀವಂತವಾಗಿರುವಂತ ಪ್ರಾಣಿಗಳು ಕೂಡ ಹಾಗೆ ತಿಂದ್ಬಿಡ್ತಾರೆ. ಜೀವಂತವಾಗಿರುವಂತ ಇಲಿಗಳು ಮತ್ತು ಆಕ್ಟೋಪಸ್ ಜೀವಂತವಾಗಿರುವಾಗಲೇ ಇವ್ರು ತಿನ್ನುವಂತ ವ್ಯಕ್ತಿಗಳು. ಇಲ್ಲಿ ಯಾವ ಮಟ್ಟಕ್ಕೆ ರೋಡ್ ಲೈನ್ಸ್ಗಳಿದಾವೆ ಅಂದ್ರೆ ಇಲ್ಲಿ ಒಂದು ಸರ್ಕಿಟ್ ಇದೆ. ಇಲ್ಲಿ 32 ಹೈವೇಗಳು ಬಂದು ಕೂಡ್ತವೆ. ಇಲ್ಲಿ ಡ್ರೈವ್ ಮಾಡ್ತಿರುವಂತ ವ್ಯಕ್ತಿ ಬೈ ಚಾನ್ಸ್ ಏನೋ ರಾಂಗ್ ಟರ್ನ್ ಮಾಡ್ದ ಅಂತ ಇಟ್ಕೊಳ್ಳಿ, ಅವನಿಗೆ ವಾಪಸ್ ಮತ್ತೆ ಅವನ ರಸ್ತೆಗೆ ಬರಬೇಕು ಅಂದ್ರೆ ಸುಮಾರು 3 ರಿಂದ 4 ಗಂಟೆ ಸಮಯ ಬೇಕು. ಅಷ್ಟೊಂದು ಬ್ಯುಸಿ, ಅಷ್ಟೊಂದು ಲಾಂಗೆಸ್ಟ್ ಹೈವೇಗಳು ಚೈನಾದಲ್ಲಿ ಇದಾವೆ. ಇನ್ನು ಕೆಲವೊಂದು ವಿಚಾರ ಏನು ಅಂದ್ರೆ ಚೈನೀಸ್ ಬಿಲ್ಡಿಂಗ್ಗಳ ಹೈಟ್ಗಳು ಕೆಲವೊಂದು ವಿಡಿಯೋ ತೋರಿಸ್ತೇನೆ ನೋಡಿ, ನಿಮ್ಗೆ ಅನ್ಸುತ್ತೆ ನೀವು ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದೀರಾ ಅಂತ. ಆದ್ರೆ ಆಕ್ಚುಲಿ ನೀವು 22 ಫ್ಲೋರ್ ಎತ್ತರವಾದ ಬಿಲ್ಡಿಂಗ್ ಮೇಲೆ ಇರ್ತೀರಾ. ಮತ್ತೆ ಇಲ್ಲಿ ಗ್ಯಾಸ್ ಸ್ಟೇಷನ್ ಅಂದ್ರೆ ಪೆಟ್ರೋಲ್ ಪಂಪ್ಗಳು ಕೂಡ 10 ಅಂತಸ್ತಿನ ಮೇಲೆ ಪೆಟ್ರೋಲ್ ಪಂಪ್. ಈ ಚಂಗ್ಪಿಂಗ್ ಅನ್ನೋ ಸಿಟಿ ಒಂದು ಹಿಲ್ ಸ್ಟೇಷನ್ ನಲ್ಲಿ ಆಗಿರುವಂತಹ ಸಿಟಿ, ಆಗಿರುವಂತಹ ಬಿಲ್ಡಿಂಗ್ ತುಂಬಾ ವಿಚಿತ್ರವಾಗಿದ್ದಾವೆ. ಇಲ್ಲಿ ಒಂದು ಮೆಟ್ರೋ ದಾರಿ ಹೇಗೆ ಇದೆ ಅಂದ್ರೆ ಇದು ಒಂದು ಅಪಾರ್ಟ್ಮೆಂಟ್ ಒಳಗಡೆ ಹೋಗಿ ಹೊರಗಡೆ ಬರುತ್ತೆ. ಇದೆಲ್ಲ ಚೈನೀಸ್ ಜನರಿಗೆ ತುಂಬಾ ಕಾಮನ್. ನಾನೀಗ ಒಂದು ಕೆಲವೊಂದು ವಿಜುವಲ್ ತೋರಿಸ್ತೇನೆ, ನಿಮ್ಗೆ ಕಣ್ಣಿಗೆ ನಂಬಕ್ಕೂ ಆಗದೆ ಇರುವಂತಹ ವಿಜುವಲ್ಸ್ ನೀವು ನೋಡ್ತೀರಾ. ಚೈನಾ ರಾತ್ರಿ ಹೊತ್ತು ಹೇಗೆ ಶೈನ್ ಮಾಡುತ್ತೆ ಅಂತ ನೀವು ನೋಡಿ. What's going on?